ಕನ್ನಡ ಸಿನಿ ಕರಿಯರ್ನಲ್ಲೇ ಎವರ್ಗ್ರೀನ್ ಸಿನಿಮಾ ಅಂದರೆ ಓಂ ಸೃಷ್ಟಿಸಿದಂತಹ ಇತಿಹಾಸವನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ರಿಲೀಸ್ ಟೈಮ್ನಲ್ಲಿ ಓಂ ಚಿತ್ರಕ್ಕೆ ಪ್ರಾಬ್ಲಮ್ ಕೂಡ ಆಗಿಬಿಟ್ಟಿತ್ತು. ರಿಯಲ್ ಲೈಫ್ ರೌಡಿಗಳೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ವಿಷಯ ಪೊಲೀಸ್ ಇಲಾಖೆಗೂ ಕೂಡ ಮುಟ್ಟಿತ್ತು. ಆದರೆ ಇದರಿಂದ ದೊಡ್ಡ ಅನಾಹುತವಾಗುತ್ತೆ, ಸಮಾಜಕ್ಕೆ ನಾವೇನು ಸಂದೇಶವನ್ನು ಕೊಡ್ತೀವಿ, ಈ ಸಿನಿಮಾದ ರಿಲೀಸ್ಗೆ ತಡೆ ನೀಡಬೇಕು ಅಂತ ಪೊಲೀಸ್ ಇಲಾಖೆಯು ಕೂಡ ಮುಂದಾಗಿತ್ತಂತೆ. ಆಗ ಆ ಕಾಡು ಕೇಳಿದವರೇ ಡಾಕ್ಟರ್ ರಾಜ್ಕುಮಾರ್ ಖುದ್ದಾಗಿ ಪೊಲೀಸ್ ಕಮಿಷನರ್ಗೂ ಜೊತೆಗೆ ಫಿಲ್ಮ್ ಚೇಂಬರ್ಗೂ ಒಂದು ಲೆಟರನ್ನು ಬರೆದಿತ್ತು. ಈ ಸಿನಿಮಾ ಯಾವುದೇ ರೀತಿಯಾದಂಥ ಅಡ್ಡಿ ಆಗಬಾರ್ದು, ಕಾರಣ ಈ ಸಿನಿಮಾದ ಕ್ಲೈಮ್ಯಾಕ್ಸೇ ಆಗಿದೆ. ಹಾಗಾಗಿ ಈ ಸಿನಿಮಾವನ್ನು ರೌಡಿಗಳೇ ನೋಡಿದ್ರೆ ಬಹಳಷ್ಟು ಜನ ಬದಲಾಗ್ತಾರೆ ಅನ್ನೋ ಉದ್ದೇಶಕ್ಕೆ ಕಮಿಷನರ್ಗೂ ಕೂಡ ಈ ಸಿನಿಮಾವನ್ನು ತೋರಿಸಲಾಗಿತ್ತಂತೆ. ಅದಾದ ನಂತರ ಓಂ ಸೃಷ್ಟಿ ಮಾಡಿದಂಥ ಇತಿಹಾಸವನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಓಂ ಸಿನಿಮಾ ನೋಡಿ ಅನೇಕ ರೌಡಿಗಳು ಕೂಡ ಬದಲಾದರು.